ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜು ಮಾತಾಡ್ತಾ ಇದ್ದೀನಿ. ರಂಜು ಕಿಚನ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಏನ್ ಡಿಶ್ ಚಾಯ್ಸ್ ಮಾಡ್ಕೊಂಡಿದೀನಿ ಅಂದ್ರೆ ಪ್ಲೇನ್ ಕುಷ್ಕ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು. ಪ್ಲೇನ್ ಕುಷ್ಕ ಮಾಡಕ್ಕೆ ಬೇಕಾಗಿರೋ ಐಟಮ್ಸ್ ಗಳನ್ನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನಾವಿವಾಗ 2 ಕಪ್ ಅಕ್ಕಿನ ನೆಂದಿಟ್ಕೊಂಡಿದೀನಿ ನಾನು. ಮತ್ತೆ 2 ಟೊಮೊಟೊನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ನೆಕ್ಸ್ಟ್ ಈರುಳ್ಳಿ ಒಂದನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ, ಉದ್ದ ಕಟ್ ಮಾಡಿ ಇಟ್ಕೊಂಡಿದೀನಿ. 3 ಹಸಿಮೆಣಸಿನಕಾಯಿನ ಈ ತರ ಉದ್ದ ಕಟ್ ಮಾಡಿ ಇಟ್ಕೊಂಡಿದೀನಿ. 1 ಕಪ್ ಮೊಸರು, 2 ಪಲಾವ್ ಎಲೆ, 2 ಸ್ಟಾರ್ ಹೂವ, ಚಕ್ಕಿ, ಲವಂಗ, ಏಲಕ್ಕಿ ಮತ್ತೆ ಜೀರಿಗೆ ಹಾಕೊಂಡಿದೀನಿ ನಾನು. 1 ಕಪ್ ಪುದೀನ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಒಂದು ಅರ್ಧ ಲೆಮನ್, 1 ಕಪ್ ತೆಂಗಿನ ಹಾಲು, ಒಂದ್ ಸ್ವಲ್ಪ ಅರಿಶಿಣ ಪುಡಿ, ಒಂದ್ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು, ಒಂದ್ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಮತ್ತೆ ಅಡಿಗೆ ಎಣ್ಣೆ. ಇಷ್ಟು ಪ್ಲೇನ್ ಕುಷ್ಕ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದೀನಿ. ಅದ್ಮೇಲೆನೆ ಕುಕ್ಕರ್ ಸ್ವಲ್ಪ ಬಿಸಿ ಆಗಿದೆ ಫ್ರೆಂಡ್ಸ್ ಕುಕ್ಕರು. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಿದೀನಿ. ಮತ್ತೆ ಅಡಿಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ. ಸ್ವಲ್ಪ ಅಡಿಗೆ ಎಣ್ಣೆ ಚೆನ್ನಾಗಿರ್ಲಿ, ಕುಷ್ಕಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಣ್ಣೆ ಕಾದ ನಂತರ ಸ್ವಲ್ಪ ಎಣ್ಣೆನು ಸ್ವಲ್ಪ ಬಿಸಿ ಆಗ್ಲಿ. ಎಣ್ಣೆ ಬಿಸಿ ಆಗಿದೆ ಫ್ರೆಂಡ್ಸ್. ನಾನು 2 ಪಲಾವ್ ಎಲೆ ಮತ್ತೆ ಚಕ್ಕೆ, ಲವಂಗ, ಸ್ಟಾರ್ ಹೂವ, ಜೀರಿಗೆ ಎಲ್ಲ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಈ ತರ ಎಲ್ಲ ಹಾಕೊಂಡಿದೀನಿ. ಇದು ಸ್ವಲ್ಪ ಫ್ರೈ ಆಗ್ಲಿ. ಅದಾದ ನಂತರ 3 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಬರ್ಲಿ. ಈ ತರ ಫ್ರೈ ಆಗಿದೆ ಫ್ರೆಂಡ್ಸ್. ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ಎಲ್ಲ ಆಡ್ ಮಾಡೋಣ. 2 ಚಮಚನ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ, 2-2.5 ಹಾಕೊಳ್ತಾ ಇದ್ದೀನಿ. ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಉಪ್ಪು ಅಕ್ಕಿ ಎಷ್ಟು ಹಾಕೊಂಡಿದ್ದೀರೋ ನೋಡಿ ತಕ್ಕಷ್ಟು, ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ. 1 ಕಪ್ಪು ಮೊಸರು ತಗೊಂಡಿದ್ವಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ರಸ ಹಾಕೊಳ್ತಾ ಇದ್ದೀನಿ. ಇದು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡೋಣ. ಇದಕ್ಕೆ ತೆಂಗಿನ ಹಾಲು ಈ ತರ ಮಾಡಿಟ್ಕೊಂಡಿದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಕುದಿಲಿ. ನಾವು ಯಾವ ಕಪ್ಪಿಂದ ಅಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿಂದ ನೀರ್ ಹಾಕೋಬೇಕಾಗುತ್ತಾ. ನಾನು ಇದರಿಂದ 3 ಕಪ್ ನೀರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉದುರು ಬೇಕು ನಮ್ಗೆ, ಹಾಗಾಗಿ 3 ಕಪ್ ನೀರ್ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರ್ಲಿ. ನೋಡಿ ಫ್ರೆಂಡ್ಸ್, ಈ ತರ ಕುದಿ ಬಂದಿದೆ. ಇದು ಈ ತರ ಕುದಿ ಬಂದ್ಮೇಲೆ ನಾವು ಅಕ್ಕಿನ ಹಾಕೊಳ್ಳೋಣ. ಅಕ್ಕಿನೆಲ್ಲ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಕುದಿ ಬರ್ಲಿ, ಆಮೇಲೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಣ. 2 ವಿಸಿಲ್ ಆದ್ರೆ ಸಾಕಾಗುತ್ತಾ ರೈಸ್ಗೆ? ನೋಡಿ ಫ್ರೆಂಡ್ಸ್, 2 ವಿಸಿಲ್ ಆಯ್ತು. ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ.
ಗ್ಯಾಸ್ ಆಫ್ ಆದ ನಂತರ ಕೆಳಗಡೆ ಇಡ್ಸ್ಕೊಳ್ತೀನಿ. ಇದನ್ನ ರೆಡಿ ಆಗಿದೆ ಫ್ರೆಂಡ್ಸ್. ಕುಕ್ಕರ್ನ ಓಪನ್ ಮಾಡ್ತಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಮೇಲಿಂದ ಕೆಳಗೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಈ ತರ ಮಾಡಿದ್ದಾಯ್ತು. ಒಂದ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನಾನು. ಪ್ಲೇನ್ ಕುಷ್ಕ ರೆಡಿ ಆಗಿದೆ ಫ್ರೆಂಡ್ಸ್. ಮನೆಯಲ್ಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವೊಮ್ಮೆ ಟ್ರೈ ಮಾಡ್ರಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಆಲ್.